ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಪ್ಪಾಯ್ತು, ನನ್ ಲವ್ಗೋಸ್ಕರ ಹೀಗೆಲ್ಲ ಮಾಡ್ಬಿಟ್ಟೆ. ಏನೋ ನಿಂದು ತುಪ್ಪ ನನ್ ಮಗ್ನೆ, ಏನ್ ಅನ್ಕೊಂಡಿದ್ಯಾ ನೀನು? ನಮ್ಮ ಮನೆಯವ್ರಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಎಷ್ಟು ಧೈರ್ಯ ಇದ್ರೆ ನಮ್ಮ ಅತ್ತೆ ಮುಂದೆ ನಿಂತು ಮಾತಾಡ್ತೀಯ ನೀನು? ಜೈಲಿಗೆ ಹಾಕಿಸ್ಬಿಡ್ತೀನಿ. ಕಮ್ಮಿ ಕಮ್ಮಿ ಅನ್ಸುತ್ತ ಮಾಡ್ತೀನಿ ಅಷ್ಟೇ. ಸೌಣಿ, ತಪ್ಪಾಯ್ತು ಅಂತ ಹೇಳಿದ್ನಲ್ಲ. ಅತ್ತೇನ ಪಟಾಯಿಸಿದ್ರೆ ಮಗಳನ್ನ ಆದಷ್ಟು ಬೇಗ ಬೆಳೆಸ್ಕೋಬಹುದಲ್ಲ ಅಂತ ಹೀಗೆಲ್ಲ ಮಾಡ್ಬಿಟ್ಟೆ. ನಿನ್ನ ನೋಡು, ನಮ್ಮ ಮನೆಯವ್ರ ತಟ್ಟೆಗಾಗ್ಲಿ, ನನ್ ಗಂಡನ್ ತಟ್ಟೆಗಾಗ್ಲಿ, ಅಥವಾ ನಮ್ಮ ಮನೇಲಿರೋ ಯಾರ ತಟ್ಟೆಗೋದ್ರು ಬಂದ್ರೆ ನಿನ್ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ. ಅಯ್ಯೋ ಶ್ರಾವಣಿ, ನಾನ್ ಹೇಗೆ ನಿನ್ ಪ್ರೀತಿನ ಅರ್ಥ ಮಾಡ್ಕೊಂಡಿದೀನಿ, ಅದೇ ರೀತಿ ನನ್ನ ಪ್ರೀತಿನೂ ನೀನ್ ಅರ್ಥ ಮಾಡ್ಕೋಬೇಕಲ್ವಾ? ನನಗೆ ಶ್ರೀವಲ್ಲಿ ಅಂದ್ರೆ ತುಂಬಾ ಪ್ರೀತಿ. ಏನು ಗೋವಿಂದ್, ಏನು ನಿನ್ ಗೋಳು? ಅಲ್ಲ, ನಾನ್ ನಿನ್ನ ಕರ್ಸಿದ್ದು ನನ್ನನ್ನ ಮತ್ತೆ ನನ್ ಗಂಡನ್ನ ಒಂದ್ ಮಾಡಿಸೋದಿಕ್ಕೆ, ನಮ್ಮಿಬ್ರ ಮಧ್ಯೆ ಇರೋ ಕನ್ಫ್ಯೂಷನ್ ನ ದೂರ ಮಾಡೋದಕ್ಕೆ. ನೀನ್ ನೋಡಿದ್ರೆ ಬಂದು ಇಲ್ಲಿ ನಿನ್ ಬೇಳೆ ಬೇಯಿಸ್ಕೊತಿದ್ಯಾ. ಬೇಳೆ ಅಲ್ಲ ಶ್ರಾವಣಿ, ಪ್ರೀತಿ, ಲವ್, ಇಷ್ಕ್, ಕಾದಲ್, ಮೊಹಬ್ಬತ್. ನೋಡು, ಮೊದ್ಲು ನಾನು ನನ್ ಗಂಡ ಒಂದಾಗ್ಬೇಕು. ನನ್ ಗಂಡನ್ಗೆ ನನ್ ಮೇಲಿರೋ ಪ್ರೀತಿ ನನಗ್ ಗೊತ್ತಾಗ್ಬೇಕು. ಅದಾದ್ಮೇಲೆ ನಿನ್ ಪ್ರೀತಿ ವಿಷಯ. ಬೇಕಿದ್ರೆ ನಾನೇ ಶ್ರೀವಲ್ಲಿ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಶ್ರಾವಣಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೀಸ್ ಇದೊಂದು ಹೆಲ್ಪ್ ಮಾಡು. ಅವಳಿಗೋಸ್ಕರ ಅಪ್ಪ ಅಮ್ಮನ ಬಿಟ್ಟು ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಆಯ್ತಾಯ್ತು, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಶ್ರಾವಣಿ, ಇದು ನಿನ್ನ ಕೈಯಲ್ಲ, ಕಾಲು ಅನ್ಕೋತೀನಿ. ಪ್ಲೀಸ್ ಶ್ರೀವಲ್ಲಿ ಜೊತೆ ಮಾತಾಡು. ಮನೇಲಿ ಏನೇನೋ ರಾಜಾಂತಗಳು ನಡೀತಿವೆ. ಒಂದು ಕಡೆ ಯಜಮಾನ್ರು ಮತ್ತು ನಂದಿನಿ ಅಮ್ಮವ್ರನ್ನೂ ಒಂದು ಮಾಡಬೇಕು. ಇದೆಲ್ಲದ್ರ ಮಧ್ಯ ನನ್ನ ಪ್ರೀತಿ ನಾನು ಉಳಿಸ್ಕೋಬೇಕು. ಇಲ್ಲಿ ಯಾವನು ಕೋತಿ ಥರ ಬಂದು ನನ್ನ ಪ್ರೀತಿಗೆ ಅಡ್ಗಾಲ್ ಹಾಕ್ಬಿಟ್ಟಿದ್ದಾನೆ, ಅವ್ನು ಬಾಲ ಕಟ್ ಮಾಡ್ಬೇಕು ಫಸ್ಟು. ಸರಿ ಆಯ್ತು, ನಾನು ಅಷ್ಟು ಈಸಿಯಾಗಿ ಪ್ರೀತಿನ ಸಾಯಕ್ ಬಿಡಲ್ಲ. ಪ್ರೀತಿಸೋರು ಯಾವತ್ತಿದ್ರೂ ದೂರ ಆಗ್ಬಾರ್ದು, ಒಂದಾಗಿರ್ಬೇಕು, ಜೊತೆ ಆಗಿರ್ಬೇಕು. ನಿನ್ ಪ್ರೀತಿನೂ ಗೆಲ್ಬೇಕು, ನನ್ನ ಪ್ರೀತಿನೂ ಗೆಲ್ಬೇಕು. ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಶ್ರಾವಣಿ. ಮೇಡಮ್ಗೆ ಇವನೇ ಇಷ್ಟನಾ? ಹಾಗಿದ್ರೆ ನನ್ನ ಪ್ರೀತಿ ಸತ್ತೋಯ್ತು ಅಂತಾನೆ ಅರ್ಥ. ನನ್ನ ಪ್ರೀತಿ ಕಥೆ ಮುಗೀತು. ಯಜಮಾನ್ರು, ನಂದಿನಿ ಅಮ್ಮವರು ನನ್ನೂ ಶ್ರಾವಣಿ ಮೇಡಮ್ನು ಒಂದು ಮಾಡಬೇಕು ಅಂತ ಅಷ್ಟೊಂದು ಕೂತಿದ್ದಾರೆ. ಈ ವಿಷಯನ ಯಜಮಾನ್ರಿಗೆ ಹೇಗಪ್ಪ ಹೇಳಿ? ಅವ್ರು ಎಷ್ಟು ನೊಂದ್ಕೋತಾರೋ ಏನೋ. ಆಂಜನೇಯ, ನನ್ನ ಮನಸ್ಸೇ ಒಡೆದೋಯ್ತು. ಇನ್ಮೇಲೆ ಅದೇನಾಗುತ್ತೋ ಆಗಲಿ. ಸುರೇಂದ್ರ, ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ? ಬಂದೆ ವೀರು. ಸಾರಿ ವೀರು, ಸ್ವಲ್ಪ ಲೇಟ್ ಆಗೋಯ್ತು. ಮದನ್, ಅಕ್ಕ ನಮ್ಮನೆ ಕಳಶ ಇದ್ದ ಹಾಗೆ. ನಾನಾಗ್ಲಿ ಸುರೇಂದ್ರ ಆಗ್ಲಿ ಇವತ್ತು ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಅಕ್ಕನೇ ಕಾರಣ. ಅಂತೋಳ ಮಗ ಆಗಿ ನೀನು ಅಕ್ಕ ತಲೆ ತಗ್ಸೋಂಥ ಕೆಲಸ ಮಾಡಿಬಿಟ್ಟೆ. ಈಗ ದೀಪಾವಳಿ ದೇವ್ರ ಮುಂದೆ ನಿಂತಿದೀಯ. ಈ ದೇವತೆ ಮಗನಾಗಿ ಯಾವತ್ತೂ ಅವಳು ತಲೆ ತಗ್ಸೋಂಥ ಕೆಲಸ ಮಾಡಬೇಡ. ಸಾರಿ ಮಾವ, ನನ್ನಿದು ತಪ್ಪಾಗಿದೆ. ಮತ್ತಿನ್ ಯಾವತ್ತೂ ನಾನು ಆ ರೀತಿ ತಪ್ಪನ್ನ ಮಾಡೋದಕ್ಕೆ ಹೋಗಲ್ಲ. ನನ್ನ ಮನ್ಸು ಹಾಳಾಗಿ ಆ ರೀತಿ ಕೆಟ್ಟ ಕೆಲಸಗಳನ್ನ ಮಾಡ್ಬಿಟ್ಟೆ. ಸಾರಿ ಮಾವ. ಸರಿ ಸರಿ, ಆಗಿದ್ದಾಗೋಯ್ತು. ಇದೆಲ್ಲ ಮರೆತುಬಿಟ್ಟು ನಿನ್ನು ಹೊಸ ಬದುಕು ಶುರು ಮಾಡು. ಇನ್ನೂ ಬಂದಿಲ್ವಲ್ಲ? ಯಾರಿಗೋಸ್ಕರ ಕಾಯ್ತಿದ್ದೀವಿರು? ಇನ್ಯಾರಿಗಕ್ಕ? ಹೊಸ ಮದುಮಕ್ಳಿಗೋಸ್ಕರ. ಮದುಮಕ್ಳ? ಶ್ರಾವಣಿ ಸುಬ್ಬು ಮದುವೆ ಆದ್ಮೇಲೆ ಇದು ಅವ್ರಿಗೆ ಮೊದಲನೇ ದೀಪಾವಳಿ ಅಂದಮೇಲೆ ಶ್ರಾವಣಿ ತವ್ರ ಮನೆಗೆ ಬರ್ಬೇಕಲ್ವಾ? ಅವ್ರಿಗೋಸ್ಕರನೇ ಬಾಬಾ ವೆಯ್ಟ್ ಮಾಡ್ತಾ ಇರೋದು.
ಹೌದು ಅಕ್ಕ, ಶ್ರಾವಣಿ ಸುಬ್ಬನ ಅವ್ರ ಕುಟುಂಬ ಸಮೇತ ಬರಕ್ಕೆ ಹೇಳಿದ್ದೆ. ಏನು ಹೊರಟಿರ್ಬೇಕು ಅನ್ಸುತ್ತೆ. ಅಳಿಯಾನ ಇವನ್ನ ನೀನು ಅಳಿಯ ಅಂತ ಒಪ್ಕೊಂಡ್ರೆ ಶ್ರಾವಣಿ ನಮ್ಮ ಮಗಳು ಅಂತ ಒಪ್ಕೊಂಡ ಹಾಗೆ, ನೀನು ಹಾಗೆ ಅವಳನ್ನ ಒಪ್ಕೊಂಡ್ರೆ ನಾನು ಸೋತ್ ಹೋದ ಹಾಗೆ. ಇದೆಲ್ಲ ತುಂಬ ಅತಿ ಆಯ್ತು. ಅಂದಾಗೆ ಅವ್ರು ಯಾರು ಅಂತ ಗೊತ್ತಾಗಿಲ್ಲ. ಹೌದೌದು. ಇವರು ನನ್ನ ಅರ್ಧಾಂಗ. ಅಯ್ಯೋ ಕಾಂತಮ್ಮನವ್ರು ಏನು ಹೇಳ್ತಾ ಇದ್ರಾ? ಕಾಂತಮ್ಮನವರೇ, ನನಗೆ ಅರ್ಧಾಂಗ ಅಂದ್ರೆ ಅರ್ಥ ಆಗ್ಲಿಲ್ಲ. ನಾನು ಹೇಳೋದೆ ಅದಕ್ಕೆ ತಾನೇ ಅರ್ಥ ಮಾಡಿಸ್ತೀನಿ ನೋಡಿ. ನಾನು ಇವರಿಗೆ ಅರ್ಧಾಂಗಿ ಆದ್ರೆ ಇವರು ನನಗೆ ಅರ್ಧಾಂಗ. ಒಟ್ಟಾರೆ ನಾನು ಹರಿದ ಅಂಕಿ. ಜೈ ಬಾಂಗವಸ್ಯಾಮ ಗುರುವೆ. ಕಾಂತ ಮತ್ತೆ ನೀವು ನಿಮ್ಮ ವ್ಯಾಕರಣನೋ ನೀವು ಮಾಡೋ ನಾಮಕರಣನೋ ಎಲ್ಲ ವಿಚಿತ್ರವಾಗಿರುತ್ತೆ. ಕಳ್ಳ ಕಾರ್ತಿಕೇಯ. ಅಂದ್ರೆ ಇವರು ಕಾಂತಮ್ಮ ಅವರ ಪತಿ ದೇವರು ಅನ್ನಿ. ಸತಿ ಪತಿ ಕಿತಾಪತಿ ಎಲ್ಲದರಲ್ಲೂ ಇರಬೇಕು ಇತಿ ಮಿತಿ. ಇದೇನೇ ಇದ್ರೂ ಮಧ್ಯೆ ಇರಬೇಕು ಸಂಬಂಧಗಳಲ್ಲಿ ಪ್ರೀತಿ. ನಿಮ್ ಪತಿ ದೇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಾನೇ. ದೇವರು ಎಲ್ಲರಲ್ಲೂ ಇರ್ತಾರೆ. ನಾನು ಪತಿ ದೇವರಾದ್ರೆ ಇವಳು ಸತಿ. ಸಂಬಂಧಗಳು ತಕ್ಕಡಿ ಇದ್ದ ಹಾಗೆ. ಪತಿಯಾದವನು ಹಾಲಾದ್ರೆ ಸತಿಯಾದವಳು ಜೇನಾಗಬೇಕು, ಪತಿಯಾದವನು ಹಾಳಾದ್ರೆ ಸತಿಯಾದವಳು ಬಾಳಾಗಬೇಕು. ಎಂತ ಮಾತು, ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ಹೌದೌದು, ಜ್ಞಾನ ಭಂಡಾರ ತುಂಬಿ ತುಳುಕ್ತಾ ಇದೆ. ಕರಗಲಾರದ ಆಸ್ತಿ ಅಂತ ನನಗೋಸ್ಕರ ಸಂಪಾದನೆ ಮಾಡಿ ತಂದದ್ದು ಜ್ಞಾನ ಭಂಡಾರ. ತುಳುಕುವುದು ಬಳಕುವುದು, ಈ ಸಂಸಾರದ ಸಾಗರದಲ್ಲಿ ಕಡೆಗೆ ಮುಳುಗುವುದು, ಇಡೀ ಜೀವನದ ಜಂಜಾಟದಲ್ಲಿ ಈಜುವುದು, ಇದೆಲ್ಲ ದೇವರ ಇಚ್ಛೆ. ಈಗ ನಿಮ್ಮ ಮಾತು ಅರ್ಥ ಆಯ್ತು ಪದ್ಮನಾಭ ಅವರೇ. ಜ್ಞಾನ ತುಂಬಿ ತುಳುಕ್ತಾ ಇದೆ. ಜೈ ಬಾಂಗವಸ್ಯಾಮ ಗುರುವೆ. ಇದೇ ತರ ಹಬ್ಬದ ಸಂಭ್ರಮ ಮನೆ ತುಂಬಾ ತುಂಬಿ ತುಳುಕ್ಲಿ. ಬನ್ನಿ ಎಲ್ಲ. ಚಿಕ್ಕಮ್ಮ, ಸಾವಿತ್ರಿ ಇಲ್ಲೇ ಇರ್ಲಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ? ಓ ಸಾವಿತ್ರಿನಾ? ಒಳಗೇನೋ ಕೆಲಸ ಮಾಡ್ತಿದ್ಲು. ಹೌದಾ, ಸರಿ, ನಾನು ಅಲ್ಲೇ ಹೋಗಿ ಮಾತಾಡಿಸ್ತೀನಿ. ಶ್ರಾವಣಿ ಸುಬ್ರಹ್ಮಣ್ಯ